ಒಂದು ಒಳ್ಳೆ ಮೀನು ದಪ್ಪಾಗಿರೋದು ಏನೆಲ್ಲ ದಪ್ಪಾಗ್ಯಾವೆ ಒಳ್ಳೆ ಸೈಜ್ ಮೀನೆಯ ಎಲ್ಲ ಸೈಜ್ ಮೀನೆಯ ನೋಡಿ ನೋಡಿ ಗಾಯ್ಸ್, ಇದು ನಮ್ಮ ಮಾಚಳ್ಳಿ ಕೆರೆ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಮಾಚಳ್ಳಿ ಕೆರೆ ನೋಡ್ತಾ ಇದ್ದೀರಲ್ಲ. ಇವಾಗ ಅಣ್ಣ ನಿಮಗೆ ಟ್ರೆಂಡ್ ಆಗಿರೋದು ನಮಗೆ ಅಣ್ಣ. ಹಾಂ, ಎಷ್ಟಕ್ಕಾಗೈತೆ ಅಣ್ಣ? ನಮ್ಗೆ 1.5 ಲಕ್ಷಕ್ಕೆ ಆಗೈತೆ ಅಣ್ಣ. 1.5 ಲಕ್ಷಕ್ಕೆ? 1.5 ಲಕ್ಷಕ್ಕೆ. ಹಾಂ ಹಾಂ ಹಾಂ, 1.5 ಲಕ್ಷಕ್ಕೆ. ಎಷ್ಟು ವರ್ಷ ಏನು ಎತ್ತ? ವರ್ಷ ಅಣ್ಣ ರಿನ್ಯೂವಲ್ ಮಾಡಿಸ್ಕೊ ಹೋಗ್ಬೇಕು. 15% ಸೇರಿಸಿ ಪ್ರತಿ ವರ್ಷ 1.5 ಲಕ್ಷಕ್ಕೆ ರಿನ್ಯೂವಲ್ ಮಾಡಿಸ್ಕೊ. ಇಲ್ಲಿ ಊರೊಟ್ಟಿಗೆ ಏನು ಕೊಡಬೇಕು ಅಂತ ಆಗೈತೆ? 80,000 ಅಣ್ಣ. ಊರೊಟ್ಟಿಗೆ 80,000, ಅಲ್ಲಿ 1.5 ಲಕ್ಷ. 1.5 ಲಕ್ಷ ಟೋಟಲು ಎಲ್ಲ ಒಟ್ಟು 2.80 ಆಯ್ತದೆ. 2.80 ಖರ್ಚು ಗಿರ್ಚು ಎಲ್ಲ ಸೇರಿ 2.80 ಕೊಟ್ಬಿಟ್ಟು ಈ ಥರ ನೀವು ಅಂದರೆ ಕೆರೆ ಮಾಡ್ಕೊಂಡಿರೋದು. ಇಲ್ಲಿಗೆ ಎಷ್ಟು ಮಿನಿಮಮ್ ಏನಂದ್ರೂ ಎಷ್ಟು ಮೀನು ಬಿಡ್ಬೋದು ಇಲ್ಲಿಗೆ? ಇಲ್ಲಿಗೆ ಒಂದು 10 ಲಕ್ಷ ಮರಿ ಬಿಡ್ಬೋದು. 10 ಲಕ್ಷ ಮರಿ. ಅಂದರೆ ನಿಮಗೆ ಈ ಮೀನುಗಳೆಲ್ಲ ಸಿಗ್ತವೆ ಅಂದರೆ ಫೈನಲ್ಲು ಎಲ್ಲ ಅಂದರೆ ಸಾಯೋತವೆ ಹಂಗೆ ಹಿಂಗೆ ಅಂತ? ಫೈನಲ್ ಉಳ್ಕೊಂಡ್ರೆ ಲಾಸ್ಟ್ 2 ಲಕ್ಷ ಉಳ್ಕೋಬೋದು ಅಷ್ಟೇ. 10 ಲಕ್ಷದಲ್ಲಿ 2 ಲಕ್ಷ ಉಳ್ಕೋಬೋದು. 2 ಲಕ್ಷ ಉಳ್ಕೊಂಡ್ರೆ ನಿಮಗೆ ಒಂದು ಅಂದಾಜು ಒಂದು ಅವರೇಜಲ್ಲಿ ನಿಮಗೆ ಸಿಗುತ್ತೆ. ಏನಪ್ಪಾ ಅಂದ್ರೆ ಈಗ ಈಗ ಸತ್ಯ ಎಲ್ಲ ಐತಲ್ಲಣ್ಣ, ಅದರಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಲ್ವಾ? ಅಷ್ಟು ಸತ್ಯ ಐತೆ. ಹಾ ಹಾ ಹಾ. ಈ ಇಷ್ಟಿಷ್ಟು ದೊಡ್ಡ ಮೀನುಗಳು ಬಿದ್ದಾವಲ್ಲ, ಈ ದೊಡ್ಡ ಮೀನುಗಳು ನಿಮ್ಗೆ ಈ ಬಲೆಗೆ ಆಗುತ್ತಾ ಅವು? ಅದ್ರ ತಕ್ಕನಾಗ ಸೈಜ್ ಇರ್ತದೆ ಬಲೆ ಸೈಜು. ಮೀನು ತಕ್ಕನಾಗ ಬಲೆ ಸೈಜ್ ಇರ್ತದೆ, ಹಂಗಾಗಿ ಬೀಳ್ತವೆ. ನೀವು ಎಷ್ಟು ಕೆರೆ ಮಾಡ್ಕೊಂಡಿದ್ರಿ ಅಣ್ಣ? ನಾವು 4 ಕೆರೆ. 4 ಕೆರೆ. ಇದಕ್ಕಿಂತಲೂ ದೊಡ್ಡ ಕೆರೆ ಎಲ್ಲ ಮಾಡ್ಕೊಂಡಿದ್ದೀರಾ? ಕೆಸ್ತೂರ್ ಕೆರೆ, ಆತ್ಕೂರ್ ಕೆರೆ, ಅದನ್ನು ನಮ್ಗೇನೆ ಆಗಿರೋದು. ಕೆಸ್ತೂರ್ ಕೆರೆ, ಆತ್ಕೂರ್ ಕೆರೆ ಅವೆಲ್ಲ ಅಂದಾಜು ಎಷ್ಟೆಷ್ಟಕ್ಕಾಗೈತೆ? ಎಲ್ಲ ಒಟ್ಟು ಒಂದು 12-13 ಲಕ್ಷ ಖರ್ಚಾಗೈತೆ ಕೆರೆದೇನೆ. ಓ, ಇದು ಸೇರಿ 12-13 ಲಕ್ಷ ಟೋಟಲ್ ಐತೆ. ಒಂದು ಬುಟ್ಟಿ ಊರೊಟ್ಟೊಂದು ಬುಟ್ಟಿ 12-13 ಲಕ್ಷ ಖರ್ಚಾಗೈತೆ. ಹಾ 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 ಹಾ. ಅಣ್ಣ ನಿಮ್ಮ ಹೆಸರು? ಸತೀಶ್ ಅಂತನಾ. ಸತೀಶ್ ಅಂತನಾ ಅಣ್ಣ. ಈಗ ಈ ಏನು ಫುಡ್ ಎಲ್ಲ ಹಾಕ್ಬೋದು ಇದಕ್ಕೆ? ಏನೇನು ಫುಡ್ ಹಾಕ್ತೀರಾ ನೀವು? ಫುಡ್ ತಗೊಂಬಂದು ಹಾಕ್ಬೇಕಲ್ವಾ ನೀವು? ಅಂದ್ರೆ ಈಗ ಕೆರೆಯಲ್ಲಿ ಏನು ಸತ್ಯ ಸಗರು ಇರ್ತದೆ ಅದನ್ನ ತಿನ್ಕೊಂಡೇ ಬೆಳೆಯೋದು? ಅದಷ್ಟೇ ಹಿಡ್ಕೊಂಡೇ ಬೆಳೆಯೋದು. ಅದೇನ್ ತಿನ್ಕ ಬೆಳೀತದ ಅಷ್ಟೇ. ನಾವು ಅದಕ್ಕೆ ಫುಡ್ ಗಿಡ್ ಏನಿಲ್ಲ. ಏನಾರು ಒಡ್ಸಿದ್ರೆ ಗೊಬ್ಬರ, ಕುರಿ ಗೊಬ್ಬರ, ದನಿನ್ ತೊಪ್ಪೆ ಅಷ್ಟೇನೆ. ಅಣ್ಣ ಇದನ್ನೆಲ್ಲ ನೀವು ಸೇಲಿಂಗ್ ಮಾಡ್ತೀರಲ್ಲ, ಎಲ್ಲಿಗೆ ಸೇಲಿಂಗ್ ಮಾಡ್ತೀರಾ? ಎಷ್ಟಕ್ಕೆ ಸೇಲಿಂಗ್ ಮಾಡ್ತೀರಾ? ಅಂಗಡಿಗಳು, ಕಾಂಟ್ಯಾಕ್ಟ್ ಅಂಗಡಿಗಳು ಇರ್ತವೆ. ಇಲ್ಲೇ ಲೋಕಲ್ ಬಂದ್ರೆ 100-120, ಹೊರಗಡೆ ಹೋದ್ರೆ 150 ಆ ಥರ. ಹಾಂ 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 ಹಾಂ. ಅಣ್ಣ ಈಗ ಯಾವ ಜಾತಿ ಮೀನುಗಳೆಲ್ಲನೂ ಬಿಡ್ತೀರಾ ನೀವು? ನಾವು ರಘು, ಕಟ್ಲಾ, ಕಾಮನ್ ಕ್ರಾಪು, ಮುರ್ಗಲ್ಲು, ಗ್ಲಾಸ್ ಕಾರ್ಪು, ಜಿಲೇಬಿ ಆಲ್ರೆಡಿ ಐತೆ. ಇವಾಗ ಮರಿ ಬಿಡ್ಬೇಕಾಗಿರೋದು ಅದು ಜಾತಿ ಮರಿ. ಜಿಲೇಬಿ ಆಲ್ರೆಡಿ ಐತೆ. ಅದೇ ಮರಿ. ಅಂದ್ರೆ ಇದು ಸಿಂಶಾ ನದಿಯಿಂದ ಬರುವಂತ ನೀರಲ್ವಾ? ಸೊ ಅದಕ್ಕಾಗಿ ಏನೋ ಅಂದ್ರೆ ಇವೆಲ್ಲ ಜಿಲೇಬಿ ಎಲ್ಲ ಬರೋದು ಅಂತ. ನಾರ್ಮಲ್ ಆಗಿ ಜಿಲೇಬಿ ಮರಿ ಮಾಡ್ಕೊಬಿಡುತ್ತೆ. ಜಾತಿ ಮೀನ್ ಏನೈತೆ, ಜಾತಿ ಮೀನ್ ಮರಿ ಮಾಡಲ್ಲ. ಇದೈತಲ್ಲ ರವು, ಕಟ್ಲಾ, ಮುರ್ಗಲ್ಲು, ಕಾಮನ್ ಕ್ರಾಪು ಎಲ್ಲ ಅದ್ಯಾವ್ದೋ ಮರಿ ಮಾಡಲ್ಲ. ಜಿಲೇಬಿ ಮರಿ ಮಾಡ್ಕೊಳ್ಳುತ್ತೆ. ಅಣ್ಣ ನಿಮ್ ತಲೆಮಾರುಗಳೆಲ್ಲ ಇದೇ ಕೆಲಸ ಮಾಡ್ಕೊಂಡ್ ಬಂದಿರೋದ? ಇಲ್ಲ, ಇವಾಗ ನಮ್ ಫೀಲ್ಡ್ ಬತ್ತೆ ನಾವು ಅನುಭವದಲ್ಲಿ ಮಾಡ್ತಾ ಇರೋದು ನಾವು. ನೀವು ಒಂದು ಟಾಟಾ ಜಿಪ್ ತಗೊಂಡು ಮಾಡ್ಕೊಂಡು ಹೋಯ್ತಾ ಇದೀರಿ. ನೀವು ಸ್ಥಳೀಕ ಯಾವ ಊರು ಅಣ್ಣ? ನಮ್ದು ಇರೋದು ಅಜ್ಜಿ ಮನೆಯಲ್ಲಿ ತೊರೆಶೆಟ್ಟಹಳ್ಳಿ. ಸ್ವಂತ ಊರು ಬಂದ್ಬಿಟ್ಟು ದುಣ್ಣಳ್ಳಿ. ಸ್ವಂತ ಊರು ಬಂದ್ಬಿಟ್ಟು ದುಣ್ಣಳ್ಳಿ. ನಿಮ್ಗೆ ಈಗ ನೀರು ಜಾಸ್ತಿ ಬಂದ್ರೆ ಅಂದ್ರೆ ಜಾಸ್ತಿ ಇದ್ದಾಗ ಇದ್ ಮಾಡ್ತಿರೋ ಅಂದ್ರೆ ಯಾವಾಗ ಮೀನ್ ಬಿಟ್ಟು 2 ವರ್ಷ ಕೆರೆ ತುಂಬ್ದಂಗೆ ಇದ್ರೆ ಚಂದ ಮರಿ ಬರಕ್ಕೆ. ಮರಿಗೆ ಮೇವು ಸಿಗ್ಬೇಕಲ್ಲ. ಇವಾಗ ಹಿಂಗ್ ಗುಂಡಿಲಿದ್ರೆ ಮರಿ ಎಲ್ಲಿ ಮೇಯ್ತದೆ? ಇಷ್ಟ ಅಗಲದಲ್ಲಿ ಎಷ್ಟು ಮರಿ ಮೇಯಕೈತದೆ? ಪೂರ್ತಿ ಕೆರೆ ಲೋಡ್ ಆಯ್ತು ಅಂದ್ರೆ ಹೊರಗಡೆಗೆಲ್ಲ ಹೋಯ್ತದೆ, ಹೊರಗಡೆ ಎಲ್ಲ ಮೇಯ್ತದೆ, ತಿರ್ಗಾಡ್ತದೆ ಮರಿ, ತಿರ್ಗಾಡ್ಕೊಂಡು ಮೇಯ್ತದೆ. ಅದನ್ನ ಬಿಟ್ರೆ ಇವಾಗ ಇಷ್ಟು ನೀರಿದ್ರೆ ಮರಿ ಮೇಯಕ್ಕೆ ಜಾಗ ಇಲ್ಲಿ ಮೇವು ಇರಲ್ಲ. ಹಂಗಾಗಿ ಪ್ರಾಬ್ಲಮ್. ಕೆರೆ ತುಂಬಿದ್ರೆ ಸರಿ, ನಮ್ಗೆ ಕೆರೆ ತುಂಬಿದ್ರೆ ಸರಿ. ಈಗ ಏನಪ್ಪಾ ಅಂದ್ರೆ ನಿಮ್ಗೆ ಅತಿ ಹೆಚ್ಚು ಇಳುವರಿ ಬರುವಂತ ಮೀನು ಯಾವ್ದು ಅಣ್ಣ? ಬಿರ್ನೆ ಬರುವಂತದ್ದು ಗ್ಲಾಸ್ ಕಾರ್ಪು, ಕಾಟ್ಲಾ, ರಘು ಒಂದ್ ಸ್ವಲ್ಪ ಲೇಟೇನೆ. ರಘು, ಕಾಮನ್ ಕ್ರಾಪು, ಮುರ್ಗಲ್ಲು ಲೇಟೇನೆ. ಗ್ಲಾಸ್ ಕಾರ್ಪು, ಕಾಟ್ಲಾ. ಈಗ ಬೇಡಿಕೆ ಇರುವಂತ ಮೀನು ಯಾವ್ದು? ಜಾಸ್ತಿ ಬೇಡಿಕೆ ಅಂದ್ರೆ ಹೆಚ್ಚು ಜನಪ್ರಿಯಕವಾಗಿರುವಂತ ಮೀನು ಯಾವ್ದು ಆಹಾರಕ್ಕಾಗಿ ಅಂತ? ಕಾಟ್ಲಾ, ಕಾಮನ್ ಕ್ರಾಪು. ಕಾಟ್ಲಾ, ಕಾಮನ್ ಕ್ರಾಪು. ನೋಡಿ ಗೈಸ್, ನಮ್ಮ ಮಾಚಳ್ಳಿ ಕೆರೆ ಇದು. ಮಾಚಳ್ಳಿ ಕೆರೆ ಎಷ್ಟಕ್ಕಾಗೈತೆ ಅಂತ ಹೇಳಿದ್ರೆ? ಟೋಟಲ್ ಎಲ್ಲ ಸೇರಿ 2 ಚಿಲ್ಲರೆ. ಮೈಕ್ ಹತ್ರ ಇಟ್ಕೊಳ್ಳಿ, ಇನ್ನೊಂದ್ಸಲ ಹೇಳಿ.
ಎಲ್ಲ ಸೇರಿ 2.5 ಲಕ್ಷಕ್ಕೆ ಆಗೈತೆ. ಊರೊಟ್ಟೊಂದು ನಾವಲ್ಲಿ ಗೌರ್ಮೆಂಟು ಕಟ್ಟೋದು ಹಾಂ. ಎಲ್ಲ ಇಂಟ್ರೆಸ್ಟು FD ಅಮೌಂಟು ಎಲ್ಲ ಸೇರಿ 2.5 ಲಕ್ಷ ಗೋರ್ಮೆಂಟ್ ಕಟ್ಟಲೇಬೇಕು ವರ್ಷ ಕಟ್ಟಲೇಬೇಕು. ಪ್ರತಿ ವರ್ಷ ನಾವಿಲ್ಲಿ ಸಂಪಾದನೆ ಮಾಡ್ಲಿ ಬಿಡ್ಲಿ ಗೌರ್ಮೆಂಟು ಕಟ್ಟಲೇಬೇಕು. ಹಂಗೆ ನೋಡಿ ಗಾಯ್ಸ್, ಮೀನೊಂದು ಎಷ್ಟೆಲ್ಲ ಬಿಸ್ನೆಸ್ ಐತೆ ಅಂದರೆ ಇದಕ್ಕೆ ಎಷ್ಟೆಲ್ಲ ಏನಪ್ಪ ಇನ್ವೆಸ್ಟ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ. ನಮ್ಮ ಮಾಚಳ್ಳಿ ಕೆರೆಯಲ್ಲಿ ಸಿಕ್ಕಿರುವಂಥ ಮೀನು ಅಣ್ಣ, ಟಾಪ್ ಮೀನು. ಇಲ್ಲಿ ನಮ್ಮ ಊರಿನ ಕೆರೆಯಲ್ಲಿ ಎಷ್ಟು KG ಗಂಟ್ಲು ನೀವು ಎತ್ತಿದ್ರಿ ಒಂದೇ ಮೀನು? ಇವಾಗ ನಾವು ಕೆರೆ ಮಾಡ್ಕೊಂಡ್ಮೇಲೆ 6 kg 7 kg. ನೀವು ಕೆರೆ ಮಾಡ್ಕೊಂಡ್ಮೇಲೆ 6 kg 7 kg 6 kg 7 kg ಫೈನಲ್ಲು. ಹಾಂ, ಇದಾಗಿತ್ತು ನಮ್ಮೂರಿನ ವಿಷಯ, ನಮ್ಮೂರಿನ ಕೆರೆಯ ವಿಷಯ. ನಿಮ್ಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ. ಓಕೆ ಫ್ರೆಂಡ್ಸ್, ಬಾಯ್.